ಸ್ವಲ್ಪ ದಿವಸ ಏನು ಬದ ಸ್ವಲ್ಪ ದಿವಸ ನಡೀಲಿ, ಇನ್ನೂ ಏನೇನು ನಡೀತದೆ ಅಂತ ಬಿಟ್ಟಿದ್ದೀವಿ. ಇಲ್ಲ, ಅಲ್ಲೂ ನಾನು ಮಾತಾಡ್ತಾ ಇಲ್ಲ, ಅಲ್ಲೂ ಅವಾಯ್ಡ್ ಇಲ್ಲ ಬ್ರದರ್, ಅಲ್ಲೂ ಮಾತಾಡಲ್ಲ, ನನಗೆ ಕಡಿಮೆ ಮಾಡಿಬಿಟ್ಟೆ. ಆಮೇಲೆ ಯಾವುದಾದ್ರೂ ಗೌರವಸ್ಥರಿಗೆ ಮಾತಾಡಬಹುದು. ಈಗ ಈ ಥರ ಆಡಳಿತದಲ್ಲಿ ಏನು ಮಾತಾಡ್ತೀರಿ? ಬೆಳಗಾವಿ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನು ಬಿಜೆಪಿಯವರ ಕಾಲದಲ್ಲಿ ಯಾವುದೇ ರೇಪ್ ಆಗಿರ್ಲಿಲ್ವಾ ಅನ್ನುವಂಥದ್ದು, ಬೆಂಗಳೂರಿನ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಾಗಿ ಮಾತಾಡಿದರು. ಈಗ ನಾನು ಯಾವುದೋ ಒಂದು ಪ್ರಕರಣದ ಬಗ್ಗೆ ಹಿಂದೆ ಆಗಿರಲಿಲ್ವಾ ಅಂತ ಕಾರಣ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳ ಈ ಕಾರಣಗಳಿದೆಯಲ್ಲ, ಇದನ್ನು ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕಾರಣ, ಹಿಂದೆ ಏನಾಗಿತ್ತು ಅನ್ನೋದು ಮುಖ್ಯ ಅಲ್ಲ, ಹಿಂದೆ ಆಗಿರ್ತಕ್ಕಂಥದ್ದನ್ನು ಯಾವ ರೀತಿ ಸರಿಪಡಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಸರ್ಕಾರ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಇಲ್ಲಿ ಹಲವಾರು ಸಂದರ್ಭದಲ್ಲಿ ಇವೆಲ್ಲ ಇತ್ತೀಚೆಗೆ ಇಡೀ ದೇಶದಲ್ಲೇ ನಡೀತಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಆದರೆ ಆಗಿರ್ತಕ್ಕಂಥ ತಪ್ಪುಗಳಿಗೆ ಈ ಸರ್ಕಾರದ ವೈಫಲ್ಯಗಳಿದೆಯಲ್ಲ, ಅದನ್ನು ಮುಚ್ಚಾಕೊಳ್ಳಿಕ್ಕೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ನಡೆದಿರಲಿಲ್ವಾ ಅಂತಕ್ಕಂಥ ಸಬೂಬು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಮೊನ್ನೆ ರಾಜಕೀಯಕ್ಕೆ ಬಂದಿರತಕ್ಕಂಥವರಲ್ಲ ಇವರು. ಅದರಲ್ಲೂ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು 1ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಅದೊಂದು ದೊಡ್ಡ ಇಡೀ ವಿಶ್ವದಾದ್ಯಂತ ಚರ್ಚೆ ಪ್ರಾರಂಭ ಆಗೋಗಿದ್ದಾಗ ಸ್ಕೂಲ್ಗಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳ ಮೇಲೆ ಕ್ರೌರ್ಯ ನಡೀತಾ ಇದ್ದಂಥದ್ದು, ಅದನ್ನು ಸಹ ನೋಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಒಂದು ಗ್ಯಾಂಗ್ ರೇಪ್ಗೆ ಸೀಮಿತವಾಗಿಲ್ಲ. ಇಲ್ಲಿ ಸರ್ಕಾರದ ಆಡಳಿತ ಎಷ್ಟರ ಮಟ್ಟಿಗೆ ಇವತ್ತು ಜನಸಾಮಾನ್ಯರಲ್ಲಿ ಒಂದು ಭಯ ಭಕ್ತಿ ಇರಬೇಕಲ್ಲ, ಆ ವಾತಾವರಣ ಇದೆಯಾ? ಇವತ್ತು ಪಾಪ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಏನೋ ಜೈ ಬಾಪು, ಜೈ ಭೀಮ್, ಸಂವಿಧಾನ, ಜೈ ಸಂವಿಧಾನ ನಡೀತಾ ಇದೆಯಪ್ಪ. ಬೆಂಗಳೂರಿನಲ್ಲಿ ಬೆಳಗಾವಿಲಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ